दीपं ज्योतिः परब्रह्म दीपं सर्वतमापहं दीपेन साध्यते सर्वं सदा दीपं नमस्तुते सदा दीपं नमस्तुते సార్ శ్రీరామ్ రెడ్డి సార్ మా సార్ అంటించిన వాళ్ళంతా పక్కన మళ్ళీ అంటించిన వాళ్ళంతా వస్తారు. ఆర్జే మేస్ట్రీ సీనియర్ వాళ్ళు తిప్పారెడ్డినా రెడ్ಡಿ ಜನಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕ್ಯಾಲೆಂಡರ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನ ರೆಡ್ಡಿ ಜನಸಂಘ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ಥರ ಆಮೇಲೆ ನಮ್ಮ ರಾಜ್ಯದ ನಮ್ಮ ರವೀಂದ್ರ ರೆಡ್ಡಿ ಅವರು ರಾಜ್ಯದ ನಿರ್ದೇಶಕ ಅವರು ಕೂಡ ನಮ್ಮ ಏಜಾಪು ಹಸನ್ ರೆಡ್ಡಿ ಆದಂಥ ಅವರು ಕೂಡ ರೆಡ್ಡಿ ಜನಸಂಘದ ಅಧ್ಯಕ್ಷರು ರಾಜಾರೆಡ್ಡಿ ಕೋನಾಲ್ ಅನಿಲ್ ರೆಡ್ಡಿ ಅಧ್ಯಕ್ಷರು, ಇವರು ಕೂಡ ಪ್ರಧಾನ ಕಾರ್ಯದರ್ಶಿ, ಇವರು ಕೂಡ ಅದೇ ಥರ ಸುಬ್ಬಾರೆಡ್ಡಿ ಅವರಿಗೆ ಅಧ್ಯಕ್ಷರು, ಅವ್ರಿಗೂ ಆಮೇಲೆ ನಮ್ಮ ಗುರುಗಳಾದಂಥ ಪಿ ಶ್ರೀರಾಮರೆಡ್ಡಿ ಅವರು ಬಂದರೆ ಅವರು ನಮ್ಮ ಗುರುಗಳಾದಂಥ ಆರ್ ಜಿ ವೆಂಕಟರಾಮರೆಡ್ಡಿ ಅವರು ಬಂದವರೆ, ಅವರು ಕೂಡ ಸ್ವಾಗತ ಬಯಸ್ತೀವಿ. ನಮ್ಮ ಹಿರಿಯರಾದಂಥ ರಾಮರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀವಿ. ಈಗ ನಮ್ಮ ಕೃಷ್ಣಾರೆಡ್ಡಿ ಅವರು ಬಂದರೆ ಅವ್ರಿಗೂ ಸ್ವಾಗತ ಬಯಸ್ತೀವಿ. ಹಾಗೂ ನಮ್ಮ ನಾಗರೆಡ್ಡಿ ನಮ್ಮ ಮುಖ್ಯಮಂತ್ರಿ ಅವರು ಬಂದರೆ ನಮ್ಮ ಫೀಲ್ಡ್ ಅಧ್ಯಕ್ಷರು ಅವರಿಗೂ, ಚೆನ್ನಾರೆಡ್ಡಿ ಮತ್ತು ನಮ್ಮ ನಾಗರಾಜ್ ರೆಡ್ಡಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕುಲಬಾಂಧ ನಿರ್ದೇಶಕರು ಎಲ್ಲ ನಮ್ಮವರೇ, ಎಲ್ಲರಿಗೂ ಕೂಡ ನಾವು ಒಟ್ಟಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಇವತ್ತು ಪತ್ರಿಕಾ ಮಾಧ್ಯಮ ವರ್ಷದಿಂದನೂ ಮುಳಬಾಗಿಲು ತಾಲೂಕಿಂದ ಸುಮಾರು 40-45 ವರ್ಷದಿಂದನೂ ನಮ್ಮ ಗುರುಗಳಾದಂಥ ಆರ್ ಜಿ ಅವರು, ನಮ್ಮ ಪಿ ವಿ ಎಸ್ ಅವರು, ನಮ್ಮ ಹನುಮಂತ ರೆಡ್ಡಿ ಅವರು, ದಿವಂಗತ ಹನುಮಂತ ರೆಡ್ಡಿ ಅವರು, ಜೆ ಎಮ್ ರೆಡ್ಡಿ ಪೀರಿಯಡಿಂದನೂ ರೆಡ್ಡಿ ಜನಸಂಘ ಕಟ್ಕೊಂಡು ಇವರೆಲ್ಲನೂ ರಾಮರೆಡ್ಡಿ ಅಣ್ಣ ಅವರು ಇವರೆಲ್ಲ ಸೇರಿ ಬೆಳೆಸ್ಕೊಂಡು ಬಂದಿವಿ. ಅವತ್ತಿಂದನೂ ಅವರು ಬೆಳೆಸ್ಕೊಂಡೇ ಬರ್ತಾಯಿದ್ರು. ಆಮೇಲೆ ತಿರುಗಿ 16, 17, 18ರಲ್ಲಿ ಕೂಡ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಂದು ವಿಜೃಂಭಣೆಯಿಂದ ಕೂಡ ನಾವು ವೇಮನ ಜಯಂತಿಯನ್ನು ಮಾಡಿದ್ವಿ. ಸುಮಾರು 110-120 ಪಲ್ಲಕ್ಕಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ವು. ಅವಾಗ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ವು. ಆಮೇಲೆ ತಿರುಗಿ ಕೊರೋನಾ ಬಂದುಬಿಡ್ತು 3 ವರ್ಷ. ಕೊರೋನಾದಲ್ಲಿ ಆ ತಹಸೀಲ್ದಾರ್ ಆಫೀಸ್ಗೆ ಒಂದು 4-5 ಜನ ಹೋಗೋದು, ಪೂಜೆ ಮಾಡ್ಕೊಂಡು ಈ ಥರ ಆಯಿತು. ಇದನ್ನು ಮಾಡಬೇಕು ಅಂತ ನಮ್ಮಲ್ಲಿ ಎಲ್ಲ ತಾಲೂಕು ರೆಡ್ಡಿ ಕುಲಬಾಂಧವರು ಕೂಡ ವೇಮನ ಜಯಂತಿನ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಆದರೆ ಟೈಮ್ ಕೂಡ ಬರಲಿಲ್ಲ. ಆದ್ದರಿಂದ ಇವತ್ತು ನಾವು ಎಲ್ಲನೂ ಸೇರಿ ಹೊಸ ಕಮಿಟಿ ಮಾಡಿ ಎಲ್ಲ ನಿರ್ದೇಶಕರು ಮಾಡಿ ಎಲ್ಲನೂ ಒಂದು ಲೆವೆಲ್ ತಂದು ಇಟ್ಟು ಇವತ್ತು ನಾವು ಹೊಸದಾಗಿ ನಮ್ಮ ರೆಡ್ಡಿ ಕುಲಬಾಂಧವರು ಏನೋ ಒಂದು ನಾವು ಒಂದು ಇಂಪ್ರೆಷನ್ ಕೊಡಬೇಕು ಅಂದ್ಬಿಟ್ಟು ನಾವು ಇವತ್ತು ಒಂದು 5,000 ಕ್ಯಾಲೆಂಡರ್ ಹೊಡಿಸಿದ್ವಿ. ನಮ್ಮ ಎಲ್ಲ ಕುಲಬಾಂಧವ್ರ ಮನೆಗೆ ಕೂಡ ವೇಮನ ಫೋಟೋ ಸಮೇತ ನಾವು ಕೊಡಬೇಕು ಕ್ಯಾಲೆಂಡರ್ ಅಂದ್ಬಿಟ್ಟು ಎಲ್ಲ ನಮ್ಮ ಕಮಿಟಿನಲ್ಲಿ ಎಲ್ಲ ದೊಡ್ಡವ್ರ ಹತ್ರ ವಿಚಾರಿಸಿ ಎಲ್ಲ ಮಾಡಿದ್ರು. ಇದು ಮಾಡ್ತಾ ಇರೋದು ಒಳ್ಳೆಯ ಸಂತೋಷ ಕೆಲಸ. ನೀವು ದಯವಿಟ್ಟು ಇದನ್ನು ಇದೇ ಥರ ಮುಂದುವರಿಸಿ ನಮ್ಮ ರೆಡ್ಡಿಗರಿಗೆ ಏನಾದರೂ ಒಂದು ಮುಂದೆ ಸಮುದಾಯ ಭವನ ಆಗಲಿ ಎಲ್ಲ ಬಡವರಿಗೆ ಏನಾದರೂ ಅನುಕೂಲ ಆಗೋ ಥರ ಮಾಡಬೇಕು ನಾವು ಅಂತ ಹೇಳಿ ಅವ್ರ ನಿರ್ದೇಶನದ ಮೇಲೆ ನಾವು ಕಮಿಟಿ ಮಾಡಿ ಎಲ್ಲ ಮಾಡಿ ಇವತ್ತು ವೇಮನ ಜಯಂತಿ ಇನ್ನೇನು ಜನವರಿ 19ಗಿದೆ. ಈಗ 613ನೇ ವರ್ಷ ಅವರು. ನೆಕ್ಸ್ಟು ಅದು 19ನೇ ತಾರೀಕಿದೆ. 19ನೇ ತಾರೀಕು ನಾವು ಯಾವ ಥರ ಮಾಡಬೇಕು ವೇಮನ ಜಯಂತಿನ ಅದನ್ನು ಕೂತ್ಕೊಂಡು ಮಾತಾಡ್ತೀವಿ. ನಾವು ಮಾತಾಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀವಿ ನಾವು. ಅದಕ್ಕೆ ಇವತ್ತು ನಾವು ಹೊಸ ವರ್ಷ 25ನೇ ಹೊಸ ವರ್ಷಕ್ಕೆ ಎಲ್ಲರೂ ಶುಭಾಶಯ ಕೊಡ್ತಾ ಇವತ್ತು ಎಲ್ಲರ ಮುಖಾಂತರ ನಾವು ಹೊಸ ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡಬೇಕು ಅಂತ
ಈ ಸಮಾರಂಭ ನಾವು ಏರ್ಪಡಿಸಿದ್ವಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ನೀವು ಇನ್ನು ಮುಂದೆ ಕೂಡ ಅಷ್ಟೇ ನಾವು ಇಲ್ಲಿರತಕ್ಕಂಥ ನಮ್ಮ ನಿರ್ದೇಶಕರಾಗಲಿ, ನಮ್ಮ ದೊಡ್ಡವರಾಗಲಿ, ನೀವು ಸಹ ನಾವು ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲ ಸಮುದಾಯದವರು ಕೂಡ ಒಂದೊಂದು ಸಮುದಾಯ ಭವನ ಕಟ್ಕೊಂಡಿದ್ದಾರೆ, ಅವರವ್ರಿಗೆ ಒಂದು ಚೌಟ್ರಿ ಕಟ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ನಾವು ಇವತ್ತು ರೆಡ್ಡಿಗಳು ನಾವು 20,000ರಿಂದ 21,000 ಜನಸಂಖ್ಯೆ ಇದ್ದೀವಿ. ನಾವೆಲ್ಲ ಸೆನ್ಸಸ್ ಮಾಡಿದ್ದೀವಿ. ವೋಟರ್ಸು 14,000ರಿಂದ 15,000 ವೋಟರ್ಸ್ ಇದ್ದೀವಿ ಮುಳಬಾಗಿಲು ತಾಲೂಕಿನಲ್ಲಿ. ನಾವು ಯಾಕಂದರೆ ಯಾರು ನಮ್ಮಲ್ಲಿ ಅದನ್ನು ಇಂಟ್ರೆಸ್ಟ್ ತಗೊಳ್ಳಿ. ಈ ವರ್ಷ ನಾವು ನಮ್ಮ ಸೆಕ್ರೆಟರಿ ಹೇಳ್ತಾರೆ ಎಲ್ಲನೂ ಅದು ಈ ವರ್ಷ ನಾವೆಲ್ಲ ಬುಕ್ಸೆಲ್ಲ ಹೊಡಿಸಿ ಏನೇನು ಮಾಡಿ ಎಲ್ಲ ಪ್ರತಿಯೊಂದು ಊರಿನಲ್ಲಿ ಕೂಡ ಜನಸಂಖ್ಯೆ ಎಷ್ಟಿದೆ, ಎಷ್ಟು ಕುಟುಂಬ ಇದೆ, ಎಲ್ಲ ಇದೆ ಹೇಳಿ ಎಲ್ಲ ರೆಡಿ ಮಾಡಿದ್ದೀವಿ. ಅದರಿಂದ ನಾವು ಕೂಡ ಅಷ್ಟೇ ಇನ್ನು ಮುಂದೆ ಎಲ್ಲರೂ ಸಹಕಾರ ಮಾಡೋದು. ನಾವು ಕೂಡ ಎಲ್ಲಿಯಾದರೂ ಮುಳಬಾಗಿಲು ಟೌನ್ನಲ್ಲಿ ಒಂದು ಸಮುದಾಯ ಭವನ ಕಟ್ಕೋಬೇಕು. ಆಮೇಲೆ ನಮ್ಮಲ್ಲಿ ಬಡ ವಿದ್ಯಾರ್ಥಿಗಳಿದ್ದಾರೆ. ಎಷ್ಟೋ ಜನ ಈಗ 90%, 99% ತಗೊಂಡು ಇವತ್ತು ಡಾಕ್ಟರ್ಸು, ಇಂಜಿನಿಯರ್ಸು ಇವೆಲ್ಲ ಮಾಡ್ತಾಯಿದ್ದಾರೆ. ಅವರು ಪಾಪ ಫೀಸ್ಗಳು ಕಟ್ಟಕ್ಕೆ ಕೆಲವರು ಬಡವರಿದ್ದಾರೆ. ಅಂಥವ್ರು ಕೂಡ ನಾವು ಸಹಾಯ ಮಾಡಿದ್ರೆ ನಮ್ಮ ರೆಡ್ಡಿ ಕುಲಕ್ಕೆ ಕೂಡ ಒಂದು ಸಂತೋಷ ವಿಷಯ ಅಂದ್ಬಿಟ್ಟು ನಾನು ಎಲ್ಲರಲ್ಲಿ ನಮ್ಮಲ್ಲಿ ಮುಂದೆ ಕೂಡ ಅಷ್ಟೇ ನಮ್ಮ ಮುಳಬಾಗಿಲು ತಾಲೂಕು ನಮ್ಮ ರೆಡ್ಡಿಗಳು ಯಾವುದೇ ಒಂದು ಮೀಟಿಂಗ್ ಆದರೂ ಕೂಡ ಬರಬೇಕು. ದಯವಿಟ್ಟು ಇನ್ನೂ ಏನೇನು ಕಾರ್ಯಕ್ರಮಗಳಿದ್ದಾವೆ ನಾವು ಮುಂದೆ ಇನ್ನೂ ಯೋಚನೆ ಮಾಡಿದ್ದೀವಿ. ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದೇ ಥರ ನಮ್ಮ ನಿರ್ದೇಶಕರಾದಂಥ ನಮ್ಮ ಪ್ರಭಾಕರ್ ರೆಡ್ಡಿ ಅವರು, ರವೀಂದ್ರ ರೆಡ್ಡಿ ಅವರು, ನಮ್ಮ ದೊಡ್ಡವರಿದ್ದಾರೆ, ಇವರೆಲ್ಲ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನೀವು ಮನಸ್ಸು ಮಾಡಿ ನಾವು ಏನಾದರೂ ಮಾಡಿ ಒಂದು ಸಮುದಾಯನ ಮುಳಬಾಗಿಲಲ್ಲಿ ಕಟ್ಟಲೇಬೇಕು ಅನ್ನೋದನ್ನು ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಳ್ಳಬೇಕು. ಯಾವುದೇ ರಾಜಕೀಯ